ನೆನೆ ಸಾಫ್ಟ್ವೇರ್ ನ ಎಷ್ಟು ಜನ ಇನ್ಸ್ಟಾಲ್ ಮಾಡಿದೀರಾ? ಏನಾದ್ರೂ ಪ್ರಾಬ್ಲಮ್ ಆಯ್ತಾ ಇನ್ಸ್ಟಾಲ್ ಮಾಡಾದ್ಮೇಲೆ? ಆಮೇಲೆ ನಾನು ಒಂದ್ ನಿಮಿಷ ಇರೋ, ಡಿಸೇಬಲ್ ಮಾಡ್ತೀನಿ. ಸ್ಕ್ರೀನ್ ಮೇಲೆ ಯಾರು ಬರಿಬೇಡಿ. ಡಿಸೇಬಲ್ ಓಕೆ. ನಾನು ಹೇಳಿತ್ತು ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಪಾರ್ಟಿ ಎಷ್ಟು ಜನ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಯ್ತು? ಹ್ಯಾಂಡ್ ರೈಸ್ ಮಾಡಿ ಕಂಪ್ಲೀಟ್ ಆಗಿರೋರು. ಹಲೋ ಇಲ್ಲ, ನಿಂದು ವಾಯ್ಸ್ ಹೋಗಿ ಬರ್ತಾಯ್ತಾ? ನಿಮಿಷ ಇರು, PC ಬರ್ತೀನಿ, ನಾನು ಕೋರ್ಸ್ ಮಾಡಿದೆ. ನಾನು ಹೇಳಿ, ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಎಷ್ಟು ಜನ ಕಂಪ್ಲೀಟ್ ಮಾಡಿದೀರಾ ಹ್ಯಾಂಡ್ ರೈಸ್ ಮಾಡಿ? ಯಾರು ಇನ್ಸ್ಟಾಲೇಷನ್ ಮಾಡಿಲ್ಲ ಅಂತಂದ್ರೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಹಂಗೇನೆ ಇನ್ಸ್ಟಾಲೇಷನ್ ಮಾಡಿ ಇವತ್ತಿಂದ ಜೊತೆಲೇನೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗೋಣ. ಪ್ರೋಗ್ರಾಮಿಂಗ್ ಆಗಿರೋದ್ರಿಂದ ಇದು ಸ್ವಲ್ಪ ಜೊತೆಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಈಸಿಯಾಗಿ ಅರ್ಥ ಆಗುತ್ತೆ. ವಾಯ್ಸ್ ಕ್ಲಿಯರ್ ಇದೆಯಾ ಈಗ? ಮಾಡು ವಾಯ್ಸ್ ಕ್ಲಿಯರ್ ಆಯ್ತಾ? ಓಕೆ. ನೆನ್ನೆ ಒಂದು ಪಾರ್ಟ್ ನ ಮಿಸ್ ಮಾಡಿದ್ದೆ. ಈಗೇನಾದ್ರೂ ನೀವು ಪ್ರೋಟಿಯಸ್ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡಿದ್ರೆ ಓಪನ್ ಮಾಡಿದಾಗ ಅದು ನೋ ಲೈಬ್ರರೀಸ್ ಫೌಂಡ್ ಅಂತ ಎರರ್ ಮೆಸೇಜ್ ಬರುತ್ತೆ. ಆ ಎರರ್ ಮೆಸೇಜ್ ನ ಏನ್ ಕ್ಲಿಯರ್ ಮಾಡ್ಬೇಕು ಅಂತ ಇವತ್ತು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡ್ತೀನಿ. ನೆನ್ನೆ ಅದು ಹೇಳ್ಬೇಕಾಗಿತ್ತು, ಮರ್ತೆ. ಲೈಬ್ರರಿ ಕಳಿಸಿದ, ಲೈಬ್ರರಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಇದು ಲೊಕೇಶನ್ ಎಲ್ಲಿ ಸ್ಟೋರ್ ಮಾಡ್ಬೇಕು ಅಂತ ಹೇಳ್ತೀನಿ. ಡೆಸ್ಕ್ಟಾಪ್ ಅಲ್ಲಿ ಸ್ಟೋರ್ ಮಾಡಿ arduino.tep arduino.tep.idx. ಓಕೆ, ಸೇವ್. ಡೆಸ್ಕ್ಟಾಪ್ ಎರಡು ಶೇರ್, ಯಾಕಂದ್ರೆ ನಾವಿಲ್ಲಿ ನಿಮಿಷ ಇವೆರಡು ಡೆಸ್ಕ್ಟಾಪ್ ಹಾಕತ್ತಿದ್ದೀನಿ. ಇವೆರಡು ಫೈಲ್ ನ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಾಪಿ ಮಾಡ್ಕೊಂಡು, ಇವತ್ತು ಯಾಕೋ ಸ್ವಲ್ಪ ರೆಸ್ಪಾನ್ಸಿವ್ ಅನ್ನಿಸ್ತಿಲ್ಲ. ನನ್ ಆಡಿಬಲ್ ಇದೀನಿ, ಹ್ಯಾಂಡ್ ರೈಸ್ ಮಾಡಿ ಎಲ್ಲರೂ ಒಂದ್ಸಲ. ಕೇಳಿಸ್ಕೊತಿದ್ದೀರಾ? ಎಲ್ಲ ಕೇಳಿಸ್ತಾರೆ ನೋಡು. ಹ್ಯಾಂಡ್ ರೈಸ್ ಮಾಡಿ ಮಾಡಿ ಎಲ್ಲ. ಇನ್ನ 4 ಜನ ಹ್ಯಾಂಡ್ ರೈಸ್ ಮಾಡಿದ. ಕೇಳಿಸ್ಕೊತಿದ್ದೀರಾ? 4 ಜನ. ಸೆಷನ್ ಇಂಟರಾಕ್ಟಿವ್ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಪ್ರೋಗ್ರಾಮಿಂಗ್ ಪಾರ್ಟ್ ಅರ್ಥ ಆಗಲ್ಲ. ಭವಾನಿ, ರಕ್ಷಿತಾ ಜಿ, ಅರ್ಥ ಆಗಲ್ಲ ಹೇಳ್ತಿದೀನಿ. ಇಂಟರಾಕ್ಟಿವ್ ಮಾಡ್ಲಿಲ್ಲ ಅಂತಂದ್ರೆ ಅರ್ಥ ಆಗೋದಿಲ್ಲ, ಸೊ ಅದಕ್ಕೇನೆ ಹೇಳ್ತಾ ಇರೋದು. ಓಕೆ, ಕೂಲ್. ನೆಕ್ಸ್ಟ್ ಇವೆರಡು ಫೈಲ್ ನ ಕಾಪಿ ಮಾಡ್ಕೊಳ್ಳಿ. ಕಾಪಿ. ದೆನ್ ನೆಕ್ಸ್ಟ್ ಮೈ ಕಂಪ್ಯೂಟರ್ಗೆ ಹೋಗಿ, ಮೈ ಕಂಪ್ಯೂಟರ್ ಅಲ್ಲಿ ಲೋಕಲ್ ಡಿಸ್ಕ್ ಸಿ, ಅದರಲ್ಲಿ ಪ್ರೋಗ್ರಾಮ್ ಫೈಲ್ 86. ಲೋಕಲ್ ಡಿಸ್ಕ್ ಸಿ ನ ಓಪನ್ ಮಾಡಿದಾಗ
ಪ್ರೋಗ್ರಾಮ್ ಫೈಲ್ 86 ಅಂತ ಇರುತ್ತೆ. ಪ್ರೋಗ್ರಾಮ್ ಫೈಲ್ 86 ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಲ್ಯಾಬ್ ಸೆಂಟರ್ ಎಲೆಕ್ಟ್ರಾನಿಕ್ಸ್, ಪ್ರೋಟಿಯಸ್ ಪ್ರೊಫೆಷನಲ್, ದೆನ್ ಗೋ ಟು ಡೇಟಾ ಅಂಡ್ ದೆನ್ ಲೈಬ್ರರಿ. ಅದನ್ನ ಅಲ್ಲಿ ಕಾಪಿ ಮಾಡಿರೋದ ಇಲ್ಲಿ ಪೇಸ್ಟ್ ಮಾಡಿ. ಆಲ್ರೆಡಿ ಪೇಸ್ಟ್ ಮಾಡಿರೋದ್ರಿಂದ ಈ ತರ ಮೆಸೇಜ್ ಬರ್ತಿದೆ. ಓಕೆ, ಕ್ಯಾನ್ಸಲ್ ಮಾಡ್ತೀನಿ. ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಕೊಳ್ಳಿ. ಇವೆರಡೂ ಫೈಲ್ ನ ಕಾಪಿ ದೆನ್ ಗೋ ಟು ಮೈ ಕಂಪ್ಯೂಟರ್, local disk C, program file 86, lab center electronics, Proteus professional, data, library, then paste it here. ಇದನ್ನ ಯಾಕೆ ಮಾಡ್ತೀವಪ್ಪ ಅಂತಂದ್ರೆ ಪ್ರೋಟಿಯಸ್ ಸಾಫ್ಟ್ವೇರ್ ಅಲ್ಲಿ ಆರ್ಡಿನೋ ಕಂಪ್ಯಾಟಬಲ್ ಸಾಫ್ಟ್ವೇರ್ ಲೈಬ್ರರೀಸ್ ಇನ್ಕ್ಲೂಡ್ ಆಗಿರಲ್ಲ ಪ್ರೀ ಬಿಲ್ಟ್ ಆಗಿ. ಸೊ ನಾವು ಲೈಬ್ರರಿನ ಅದಕ್ಕೆ ಇನ್ಕ್ಲೂಡ್ ಮಾಡ್ಬೇಕಾಗತ್ತೆ. ಈ ಲ್ಯಾಬ್ ಸೆಂಟರ್ ಎಲೆಕ್ಟ್ರಾನಿಕ್ಸ್ ಅನ್ನೋದು ಏನು ಪ್ರೋಗ್ರಾಮ್ ಫೈಲ್ 86 ಅಲ್ಲಿ ಲ್ಯಾಬ್ ಸೆಂಟರ್ ಎಲೆಕ್ಟ್ರಾನಿಕ್ಸ್ ಅಂತ ಏನೈತೆ, ಆ ಪ್ರೋಟಿಯಸ್ ಸಾಫ್ಟ್ವೇರ್ ನ ಡೆವಲಪ್ ಮಾಡೋ ಕಂಪ್ನಿ ಲ್ಯಾಬ್ ಸೆಂಟರ್ ಎಲೆಕ್ಟ್ರಾನಿಕ್ಸ್. ಅದಕ್ಕೆ ಸೊ ಲೈಬ್ರರೀಸ್ ನ ಇನ್ಕ್ಲೂಡ್ ಮಾಡ್ಬೇಕಾಗತ್ತೆ. ಸೊ ಲೈಬ್ರರಿನ ಇನ್ಕ್ಲೂಡ್ ಮಾಡಿದಾಗ ಮಾತ್ರ ಪ್ರೋಟಿಯಸ್ ಸಾಫ್ಟ್ವೇರ್ ನ ಯೂಸ್ ಮಾಡಕ್ಕಾಗೋದು. ಆರ್ಡಿನೋ ಪ್ರೋಟಿಯಸ್ ಸಾಫ್ಟ್ವೇರ್ ನ ಯೂಸ್ ಮಾಡಕ್ಕಾಗೋದು. ವಿತೌಟ್ ದೀಸ್ ಟೂ ಲೈಬ್ರರೀಸ್ ಆ ಪ್ರೋಟಿಯಸ್ ಸಾಫ್ಟ್ವೇರ್ ನ ಯೂಸ್ ಮಾಡಕ್ಕಾಗಲ್ಲ. ಲೈಬ್ರರೀಸ್ ಅಂತ ಅಂದ್ರೆ ನಾರ್ಮಲ್ ಆಗಿ ಏನೇ ನೀವು ಯಾವುದೇ ಒಂದು ಆಪ್ ನ ಅಂದ್ರೆ ಅಪ್ಲಿಕೇಶನ್ ಗೆ ಲೈಬ್ರರಿ ಫೈಲ್ ಇನ್ಕ್ಲೂಡ್ ಆಗಿರುತ್ತೆ. ಜನರಲ್ ಆಗಿ ಹೇಳ್ತಾರೆ, ಇದು ಜನರಲ್ ಆಗಿ ಎಲ್ಲದಕ್ಕೂ ಲೈಬ್ರರಿ ಫೈಲ್ಸ್ ಇರುತ್ತೆ. ಇದಕ್ಕೆ ಲೈಬ್ರರಿ ಫೈಲ್ಸ್ ಪ್ರಿಬಿಲ್ಟ್ ಆಗಿ ಡೌನ್ಲೋಡ್ ಆಗಿರಲ್ಲ. ಸೊ ಆ ಲೈಬ್ರರಿ ಫೈಲ್ ನ ಕಳ್ಸಿದೀನಿ. ಸೊ ಆ ಲೈಬ್ರರಿ ಫೈಲ್ ಅಲ್ಲಿ ಇನ್ಕ್ಲೂಡ್ ಮಾಡಿ. ಇವಾಗ ಎಲ್ಲರ ಹತ್ರ ಲ್ಯಾಪ್ಟಾಪ್ ಇದೆ ಅಂತ ಅನ್ಕೊಂಡಿದೀನಿ. ಮಾಡಿದ್ರಾ? ಎಲ್ಲರ ಹತ್ರ ಅಲ್ಲ ಅಂತಂದ್ರೆ ಸ್ವಲ್ಪ ಜನದ ಹತ್ರ ಇದೆ. ಸೊ ಇಂಟ್ರಾಕ್ಟಿವ್ ಆಗಿ ಇರ್ಬೇಕಾಗಿರೋದ್ರಿಂದ ಎಲ್ಲರೂ ಇವಾಗ್ಲೇ ಮಾಡಿ. ಏನಾದ್ರು ಡೌಟ್ ಬಂತು ಅಂತಂದ್ರೆ ಇಲ್ಲೇ ಕೇಳಿ. ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ಮಾಡಿ. ಅರ್ಥ ಆಗಿಲ್ವಾ? ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬೇಕಾ? ರೆಕಾರ್ಡಿಂಗ್ ಸೆಷನ್ ಅಪ್ಲೋಡ್ ಮಾಡ್ತೀನಿ, ಆಮೇಲೆ ಇವಾಗ್ಲೇ ಟ್ರೈ ಮಾಡಿ. ಯಾರೋ ಪ್ರಾಬ್ಲಮ್ ಬಂತು ಅಂತಂದ್ರೆ ಇವಾಗ್ಲೇ ಕೇಳೋದು ಚೆನ್ನಾಗಿರುತ್ತೆ. ಯಾರಾದ್ರೂ ಮಾಡಿದ್ರಾ ಇದನ್ನ ಕಾಪಿ ಪೇಸ್ಟ್? ಹಲೋ ಹಲೋ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮಾಡು. ಇವತ್ತು ಫಾರ್ ಲೂಪ್ ಹೇಗ್ ವರ್ಕ್ ಆಗುತ್ತೆ ಈ ಕಂಡೀಷನ್ ಅಲ್ಲಿ ಅಂತ ಇವತ್ತಿನ ಟಾಪಿಕ್ ಅಲ್ಲಿ ತಿಳ್ಕೊಳ್ಳೋಣ. ನೆನ್ನೆ ಮಾಡಿದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ನೆನ್ನೆ ಮಾಡಿದ ಟಾಪಿಕ್ ಅಲ್ಲಿ ಡೌಟ್ ಏನಾದ್ರು ಅರ್ಥ ಆಗಿಲ್ದೇ ಇರೋದು ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬೇಕಾ? ನೆನ್ನೆ ಮಾಡಿದ್ದು ಎಷ್ಟು ಜನ ಟ್ರೈ ಮಾಡಿ? ನೆನ್ನೆ ಮಾಡಿ ಟ್ರೈ ಮಾಡಕ್ ಆಗಲ್ಲ. ನಾರ್ಮಲ್ ನೆನ್ನೆ ಎಕ್ಸ್ಪ್ಲೈನ್ ಮಾಡಿರೋ ತರಾನೇ ಬ್ಯಾಕ್ ಪ್ರಾಜೆಕ್ಟ್ ನೇಮ್ ನಿಮ್ಗೆ ಯಾವ್ದು ಅನ್ಸುತ್ತೋ ಅದನ್ನ ಕೊಡಿ. ದೆನ್ ನೆಕ್ಸ್ಟ್ do not create schematic template. Next, do not create PCB layout. Next, no firmware project. Next project will be created now. Wait for some minute. Voice audible ಇಲ್ಲ. ಓಕೆ, ಈಗ ಹಲೋ, ಇವಾಗ ಕೇಳಿಸ್ತಿದೆ? ವಾಯ್ಸ್ ಕರೆಕ್ಟ್ ಆಗಿದೆ, ನೀನ್ ಮಾಡು. ಓಕೆ ಓಕೆ, ಇಲ್ಲಿ ಪ್ರೈವೇಟ್ ಆಗಿ ಮೆಸೇಜ್ ಬಂದಿತ್ತು ಅದಕ್ಕೆ. ಓಕೆ ಓಕೆ, ಕೋರ್ಸ್ ಕೊಡು ಒಂದು.
ಫಾರ್ ಲೂಪ್ ಕಂಡೀಷನ್ ಯೂಸ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಏನೋ ಪ್ರೋಟಿಯಸ್ ಅಲ್ಲಿ ಅದೊಂದು ಫಾರ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ ನೋಡ ಆಡಿನೋ. ಮಿತು ಹಾ ಒಂದು ಹೊಸ ಐಡಿ ಬಂದೈತೆ, ಅದಕ್ಕೆ ಕೋಸ್ಟ್ ಮಾಡು. ಬಂದೈತೆ ನೋಡಿ. ಮಾಡಕ್ ಆಗಲ್ಲ. ಈಗ ನೋಡು, ನೆನ್ನೆ ಮಾಡಿದ್ದಲ್ಲ PC ಬಂದಿದ್ದೀನಿ ನೋಡ ಹೊಸದ್ರಲ್ಲಿ, ಪುನೀತ್ ಗೌಡ ಅಂತ ಬಂದಿದೆ ನೋಡಿ ಈಗ ಹೊಸದ್. ಓಕೆ ಹಾ ಬಿಡು, ಆಯ್ತು ಮಾಡೀಗ. ನಾರ್ಮಲ್ ಜನರಲ್ ಸೆಟಪ್ ಇದು. ಪುಟ್ ಯುವರ್ ಸೆಟಪ್ ಕೋಡ್, ಏನೇನ್ ಸೆಟಪ್ ಮಾಡ್ಬೇಕು, ಇನ್ಪುಟ್ ಆಗಿ ಡಿಕ್ಲೇರ್ ಮಾಡ್ಬೇಕು, ಔಟ್ಪುಟ್ ಆಗಿ ಡಿಕ್ಲೇರ್ ಮಾಡ್ಬೇಕು ಅನ್ನೋದ ಇಲ್ಲಿ ಡಿಕ್ಲೇರ್ ಮಾಡ್ತೀವಿ. ಈ ಇನ್ಪುಟ್ ಆಗಿ ನಾವು ಎಷ್ಟು ಆಡಿನೋ ಸೆಲೆಕ್ಟ್ ಮಾಡ್ಕೊಳ್ಳೋಣ ಫಸ್ಟ್. ಬಕೆಟ್ ಲಿಸ್ಟಿಗೆ ಆಡ್ ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟ್ LEDs, ಬಕೆಟ್ ಲಿಸ್ಟಿಗೆ ಇಲ್ಲಿ ಆಡ್ ಆಗ್ತಾ ಇದೆ. ಡಬಲ್ ಕ್ಲಿಕ್ ಮಾಡಿದಾಗ ನೋಡಿ. ಓಕೆ ಪಿನ್ ನಂಬರ್ 8 ಇಂದ ಫಾರ್ ಲೂಪ್ ಯೂಸ್ ಮಾಡಿ ಪಿನ್ ನಂಬರ್ 13 ವರ್ಗು LED ಕನೆಕ್ಟ್ ಮಾಡಿ ಫಾರ್ ಲೂಪ್ ಕಂಡೀಷನ್ ಅಲ್ಲಿ ವರ್ಕ್ ಮಾಡೋದು ತಿಳ್ಕೊಳ್ಳೋಣ. ದೆನ್ ನೆಕ್ಸ್ಟ್ ಪ್ಲೇಸ್ ದಿಸ್ LED. ಡಿಫ್ರೆಂಟ್ ಕಲರ್ LEDs ಅಷ್ಟೇನೆ, ಇದು ಇದ್ರಲ್ಲಿ ಏನ್ ಡಿಫ್ರೆನ್ಸ್ ಇಲ್ಲ. ನಾವು ನಿನ್ನೆ ಬರ್ದಿದ್ ಕೊಡಲ್ಲ ಅಂತಂದ್ರೆ ಒಂದೊಂದಕ್ಕೂ ಸಪರೇಟ್ ಆಗಿ ಆನ್ ಅಂಡ್ ಆಫ್ ಅಂತ ಕೋಡ್ ಬರ್ದಿದ್ದು. ಈಗ ಜಸ್ಟ್ ಪಿನ್ ನಂಬರ್ 8 ಇಂದ LED 1 ಕನೆಕ್ಟ್ ಆಗಿದೆ, ಪಿನ್ ನಂಬರ್ 9 ಇಂದ LED 2, ಪಿನ್ ನಂಬರ್ 10 ಇಂದ LED 3, ಪಿನ್ ನಂಬರ್ 11 ಇಂದ LED 4, ಪಿನ್ ನಂಬರ್ 12 ಇಂದ LED 5 ಇನ್ನೊಂದು LED ಹಾಕ್ಬೇಕು. ಪಿನ್ ನಂಬರ್ 13 ಇಂದ LED 6. ಸೊ ಇಷ್ಟನ್ನು ಗ್ರೌಂಡ್ ಮಾಡಬೇಕು. ಫಸ್ಟ್ ಶಾರ್ಟ್ ಮಾಡ್ಕೊಳ್ಳೋಣ, ಎಲ್ಲದು ಕಾಮನ್ ಗ್ರೌಂಡ್ ಕೊಡಕ್ಕೆ. ಓಕೆ, ಗ್ರೌಂಡು ಟರ್ಮಿನಲ್ ಮೋಡ್ ಅಂತಂದ್ರೆ 1 2 3 4 5 6 7 8 1 ಟರ್ಮಿನಲ್ ಮೋಡ್ ಅಲ್ಲಿ ಗ್ರೌಂಡ್ ಸಿಗುತ್ತೆ. ಗ್ರೌಂಡ್ ನ ಪ್ಲೇಸ್ ಮಾಡಿ. ಓಕೆ, ಇಲ್ಲಿ ಪಿನ್ ನಂಬರ್ 8 ಗೆ LED 1 ಕನೆಕ್ಟ್ ಆಗಿದೆ, ಪಿನ್ ನಂಬರ್ 9 ಗೆ LED 2 ಕನೆಕ್ಟ್ ಆಗಿದೆ, ಪಿನ್ ನಂಬರ್ 10 ಗೆ LED 3, ಪಿನ್ ನಂಬರ್ ಸಿಮಿಲರ್ಲಿ ಪಿನ್ 11 ಗೆ D4 ಅಂದ್ರೆ LED 4, ಪಿನ್ ನಂಬರ್ 12 ಗೆ LED 5, ಪಿನ್ ನಂಬರ್ 13 ಗೆ LED 6. ಸೊ ಇದನ್ನ ನಾವು ಫಾರ್ ಲೂಪ್ ಕಂಡೀಷನ್ ಯೂಸ್ ಮಾಡಿ ಈ ಇಷ್ಟು LED ನ ನಾರ್ಮಲ್ ಟರ್ನ್ ಆನ್ ಮತ್ತೆ ಟರ್ನ್ ಆಫ್ ಹೇಗ್ ಮಾಡೋದು ಅಂತ ಅದಕ್ಕೆ ಕೋಡ್ ಬರೀಬೇಕು. ಈಗ ವಾಯ್ಡ್ ಸೆಟಪ್ ಅಲ್ಲಿ ನಾವು ಸೆಟಪ್ ಕೋಡ್ ಔಟ್ಪುಟ್ ಆಗಿ ಡಿಕ್ಲೇರ್ ಮಾಡಬೇಕು. ಫಾರ್ ಲೂಪ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತು. ಫಾರ್ C ಅಲ್ಲಿ ನಾರ್ಮಲ್ ಆಗಿ ಕಲ್ತಿರ್ತೀರಾ. ಫಾರ್ ಇಂಟೀಜರ್ I is equal to ಪಿನ್ ನಂಬರ್ 8 ಇಂದ ಯೂಸ್ ಮಾಡ್ತಾ ಇದೀವಿ. ಇಷ್ಟು ಪಿನ್ ನಂಬರ್ 8 ಇಂದ. ಸೊ ಫಾರ್ ಇಂಟೀಜರ್ ಇಲ್ಲಿ ಅದು 8 5 ಏನಿದೆ 8 9 10 11 12 ಇವೆಲ್ಲ ಇಂಟೀಜರ್ ವ್ಯಾಲ್ಯೂಸ್ ಆಗಿರೋದ್ರಿಂದ ಡೇಟಾ ಟೈಪ್ ಇಂಟೀಜರ್ ಆಗಿರುತ್ತೆ. ಇಂಟ್ I is equal to 8 ಸ್ಪೇಸ್ I ಲೆಸ್ ದೆನ್ ಆರ್ ಈಕ್ವಲ್ ಟು ಎಷ್ಟು, ಸ್ಟಾರ್ಟಿಂಗ್ ಕಂಡೀಷನ್ 8, I ಲೆಸ್ ದೆನ್ ಆರ್ ಈಕ್ವಲ್ ಟು 13 ಅಂದ್ರೆ ಲಾಸ್ಟ್ ಪಿನ್ 13 ಇದೆ. I ಲೆಸ್ ದೆನ್ ಆರ್ ಈಕ್ವಲ್ ಟು 13
ಸ್ಪೇಸ್ ಇಂಕ್ರಿಮೆಂಟ್ ಮಾಡಬೇಕು, ಒಂದಾದ್ಮೇಲೆ ಒಂದು ಕಂಡೀಷನ್ ಆಯ್ತು. ಬಿಗಿನಿಂಗ್ ಕಂಡೀಷನ್ ಎಲ್ಲಿವರೆಗೂ ಲೂಪ್ ಫಾರ್ ಲೂಪ್ ಎಲ್ಲಿವರೆಗೂ ಎಕ್ಸಿಕ್ಯೂಟ್ ಆಗ್ಬೇಕು ಅನ್ನೋದು. ಸೊ ಎಷ್ಟು ಇಂಕ್ರಿಮೆಂಟ್ ಮಾಡ್ಬೇಕು. ಈಗ 1 by 1 ಇದೆಷ್ಟು, ಇನ್ ಒಂದಾದ್ಮೇಲೆ ಒಂದು 1 by 1 1 by 1 1 by 1 ಇಂಕ್ರಿಮೆಂಟ್ ಆಗಿದೆ. ಸೊ i++ ಪೋಸ್ಟ್ ಇಂಕ್ರಿಮೆಂಟ್. ಇಷ್ಟು ಪಿನ್ ಅನ್ನು ಈಗ ಏನ ಯೂಸ್ ಮಾಡ್ತಿದೀವಿ, ಫುಲ್ ಪಿನ್ ನಂಬರ್ 8 ಇಂದ ಪಿನ್ ನಂಬರ್ 13 ವರೆಗೂ ಎಲ್ಲಾದು ಔಟ್ಪುಟ್ ಹೋಗ್ತಾ ಇದೆ. LED ಗೆ ಔಟ್ಪುಟ್ ಹೋಗ್ತಾ ಇದೆ. ಸೊ ಔಟ್ಪುಟ್ ಆಗಿ ಡಿಫೈನ್ ಮಾಡಬೇಕು, ಡಿಕ್ಲೇರ್ ಮಾಡಬೇಕು. ವಾಯ್ಡ್ ಸೆಟಪ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಬೇಸಿಕ್ಲಿ ಪಿನ್ ಅದು ಇನ್ಪುಟ್ ಆಗಿದೆ ಔಟ್ಪುಟ್ ಆಗಿದೆ ಅಂತ ಡಿಕ್ಲೇರ್ ಮಾಡ್ತೀವಿ. ಇನ್ಪುಟ್ ಆಗಿದೆ ಅಂತ ಡಿಕ್ಲೇರ್ ಮಾಡಲ್ಲ, ಬೈ ಡಿಫಾಲ್ಟ್ ಆಗಿ ಆರ್ಡಿನೋದಲ್ಲಿ ಇನ್ಪುಟ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಔಟ್ಪುಟ್ ಆಗಿ ಏನಾದ್ರು ಯೂಸ್ ಮಾಡ್ತಿದೀವಿ ಅಂತಾರೆ ವಾಯ್ಡ್ ಸೆಟಪ್ ಅಲ್ಲಿ, ವಿ ನೀಡ್ ಟು ಡಿಕ್ಲೇರ್ ದಟ್ ಪಿನ್ ಆಸ್ ಔಟ್ಪುಟ್. ಸೊ ಪಿನ್ ಮೋಡ್ ಔಟ್ಪುಟ್ ಆಗಿ ಡಿಕ್ಲೇರ್ ಮಾಡಕ್ಕೆ ನಾನು ಏನ್ ಕೀವರ್ಡ್ ಹೇಳಿದೆ, ಪಿನ್ ಮೋಡ್. ಕೇಸ್ ಸೆನ್ಸಿಟಿವ್ ಆಗಿರೋದ್ರಿಂದ ಪಿನ್ ಮೋಡ್ ಎಂ ಕ್ಯಾಪಿಟಲ್ ಲೆಟರ್ ಇರುತ್ತೆ, ಅದೊಂದ್ ಸ್ವಲ್ಪ ಕೀನಾಗಿ ಅಬ್ಸರ್ವ್ ಮಾಡಿ. ಪಿನ್ ಮೋಡ್ ಐ, ಇಲ್ಲಿ ಆಲ್ರೆಡಿ ಐ ರೇಂಜ್ ನ ಡಿಕ್ಲೇರ್ ಮಾಡಿರೋದ್ರಿಂದ ಪಿನ್ ಮೋಡ್ ಐ ಕಾಮ, ಈಗ 8 ಕಾಮ ಔಟ್ಪುಟ್. ನೆಕ್ಸ್ಟ್ ಇಂಕ್ರಿಮೆಂಟ್ ಆಪರೇಷನ್ ಆಗುತ್ತೆ. ಇಂಕ್ರಿಮೆಂಟ್ ಆಪರೇಷನ್ ಈ ಕಂಡೀಷನ್ ಎಲ್ಲಿ ಲೆಸ್ ದನ್ ಈಕ್ವಲ್ ಟು 13 ಆಗೋವರೆಗೂ ಈ ಫಾರ್ ಲೂಪ್ ಕಂಡೀಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಫಾರ್ ಇಂಟ್ i is equal to 8 ಲೆಸ್ ದನ್ ಆರ್ ಈಕ್ವಲ್ ಟು 13 ಇದೆಯಾ, ಸೊ ಲೂಪಿಂಗ್ ಕಂಡೀಷನ್ ಎಂಟರ್ ಆಗುತ್ತೆ. ಎಂಟರ್ ಆಗಿ ಐ ಅಂದ್ರೆ ಐ ವ್ಯಾಲ್ಯೂ 8 ಆಗುತ್ತೆ. 8 ಆಗಿ ಅದನ್ನ ಔಟ್ಪುಟ್ ಆಗಿ ಡಿಕ್ಲೇರ್ ಮಾಡಬೇಕು. ಔಟ್ಪುಟ್ ಪಿನ್ ಮೋಡ್ ಐ ಕಾಮ ಔಟ್ಪುಟ್. ಸಿಮಿಲರ್ಲಿ 7 ನೆಕ್ಸ್ಟ್ ಇಂಕ್ರಿಮೆಂಟ್ ಆಗುತ್ತೆ, 7 ಆಗುತ್ತೆ. ನೆಕ್ಸ್ಟ್ 7 i is equal to 7, ಐ ಅಲ್ಲ ಇಂಕ್ರಿಮೆಂಟ್ ಅಂತಂದ್ರೆ 9 ಆಗುತ್ತೆ. 9 ಲೆಸ್ ದನ್ ಆರ್ ಈಕ್ವಲ್ ಟು 13 ಕಂಡೀಷನ್ ಟ್ರೂ ಆಗುತ್ತೆ. ಸೊ 9 ಕಾಮ ಔಟ್ಪುಟ್ ಆಗುತ್ತೆ. ಸಿಮಿಲರ್ಲಿ 10 ಕಾಮ ಔಟ್ಪುಟ್, 11 ಕಾಮ ಔಟ್ಪುಟ್, 12 ಕಾಮ ಔಟ್ಪುಟ್, 13 ಕಾಮ ಔಟ್ಪುಟ್. ನಾವು ಎಲ್ಲಾ ಪಿನ್ನು ಔಟ್ಪುಟ್ ಆಗಿ ಡಿಕ್ಲೇರ್ ಮಾಡಾಯ್ತು. ನೆಕ್ಸ್ಟ್ ಏನು, ವಾಯ್ಡ್ ಸೆಟಪ್ ಅಲ್ಲಿ ಏನು ಔಟ್ಪುಟ್ ಆಗಿ ಡಿಕ್ಲೇರ್ ಮಾಡಬೇಕಾಗಿತ್ತು ಅಷ್ಟು ಪಿನ್ ಔಟ್ಪುಟ್ ಆಗಿ ಡಿಕ್ಲೇರ್ ಮಾಡ್ತೀವಿ. ಇನ್ನೇನು ವಾಯ್ಡ್ ಲೂಪ್ ಅಲ್ಲಿ ನಮ್ಗೆ LED ಆನ್ ಅಂಡ್ ಆಫ್ ಆಗ್ಬೇಕು. LED ಆನ್ ಅಂಡ್ ಆಫ್ ಆಗಕ್ಕೆ ನೆನ್ನೆ ಏನ್ ಕೋಡ್ ಬರ್ದಿದ್ದು, ಸಿಮಿಲರ್ಲಿ ನಾವ್ ಇವಾಗ ಅದೇ ಕೋಡ್ ನ ಬರೀತಾ ಹೋಗ್ತೀವಿ. ಫಾರ್ ನಾವು ಹಸು LED ಒಂದೇ ಫಾರ್ ಲೂಪ್ ಕಂಡೀಷನ್ ನ ಯೂಸ್ ಮಾಡ್ಕೊಂಡು ಟರ್ನ್ ಆನ್ ಟರ್ನ್ ಆಫ್ ಮಾಡ್ತಿರೋದ್ರಿಂದ ಇಲ್ಲೂ ಫಾರ್ ಲೂಪ್ ಕಂಡೀಷನ್ ನ ಯೂಸ್ ಮಾಡ್ತೀವಿ. ಯಾರಾದ್ರೂ ಹೇಳ್ತೀರಾ ಫಾರ್ ಲೂಪ್ ಕಂಡೀಷನ್ ಈಗ? ಹಲೋ, ನೆನ್ನೆ ಮಾಡಿರೋ ಪ್ರೋಗ್ರಾಮ್ ಅರ್ಥ ಆಗಿದ್ರೆ ಹೇಳಿ. ಬೈ ಡಿಫಾಲ್ಟ್ ಅರ್ಥ ಆಗಿಲ್ಲ ಅಂತ ಅನ್ಕೋತೀನಿ, ಈಗ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂತ ಅಂದ್ರೆ. ಹಲೋ, ಇಂಟ್ರಾಕ್ಟಿವ್ ಆಗಿರ್ಬೇಕು, ಇಂಟ್ರಾಕ್ಟ್ ಮಾಡಿ. ಓಕೆ, ವೆಲ್ ನಾನೇ ಹೇಳ್ಕೊಂಡು ಹೋಗ್ತೀನಿ. ಸೊ ವೈಡ್ ಲೂಪ್ ಅಲ್ಲಿ ಲೂಪಿಂಗ್ ಕಂಡೀಷನ್ ಕಂಟಿನ್ಯೂಸ್ ಆಗಿ ಅದು ರಿಪೀಟ್ ಆಗ್ತಾ ಹೋಗ್ಬೇಕು, ಅದಕ್ಕೆ ಕಂಡೀಷನ್ ಆಗಬೇಕು. ಫಾರ್ ಇಂಟಿಜರ್ ಡಾಟಾ ಟೈಪ್ ಇಂಟ್ ಐ is equal to 8 I less than or equal to 13 I plus plus enter. ಇವಾಗ ಏನು ಅಷ್ಟು LED ನ ಆನ್ ಮಾಡ್ಬೇಕು. ಅಷ್ಟು LED ನ ಆನ್ ಮಾಡ್ಬೇಕಂತಂದ್ರೆ ಈ ಕಂಡೀಷನ್ ಟ್ರೂ ಆಯ್ತು ಅಂತಂದ್ರೆ ಫಾರ್ ಲೂಪ್ ಕಂಡೀಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಡಿಜಿಟಲ್ ರೈಟ್ ಐ ಹೈ ಅಂತಂದ್ರೆ ಪಿನ್ ನ ಹೈ ಆಗಿ
ಡಿಕ್ಲೇರ್ ಮಾಡ್ತಾ ಇದೆ ಅಂತಂದ್ರೆ ಇಷ್ಟು LEDs ಪಿನ್ ನಂಬರ್ ಐ ಇಂದ ಪಿನ್ ನಂಬರ್ ಐ ಇಸ್ ಈಕ್ವಲ್ ಟು 8 ಟು ಐ ಲೆಸ್ ದನ್ ಆರ್ ಈಕ್ವಲ್ ಟು 13 ತರ 8 to 13 ಪಿನ್ ಹೈ ಆಗಿ ಡಿಕ್ಲೇರ್ ಮಾಡ್ತಾ ಇದೆ ಅಂದ್ರೆ LED ಇವಾಗ ಆನ್ ಆಯ್ತು. ಕೋಡಿಂಗ್ ಹಾಕಿದೆ. ದೆನ್ ನೆಕ್ಸ್ಟ್ ಇದಕ್ಕೆ ಒಂದ್ ಸ್ವಲ್ಪ ಹೊತ್ತು ಆನ್ ಆದ್ಮೇಲೆ ಅದು ಎಷ್ಟೊತ್ತು ಆನ್ ಆಗಿರ್ಬೇಕು ಅನ್ನೋ ಡಿಲೇ ಕೊಡ್ಬೇಕು. ಡಿಲೇ 500 ಕೂಡ. ಓಕೆ, ಆನ್ ಆಗೋದಕ್ಕೆ ಇವಾಗ ಲೂಪಿಂಗ್ ಸ್ಟೇಟ್ಮೆಂಟ್ ಬರ್ತಿದೆ. ನೆಕ್ಸ್ಟ್ ಆಫ್ ಆಗೋದಕ್ಕೆ ಸಿಮಿಲರ್ಲಿ ಫಾರ್ same for loop condition for int i is equal to 8, I less than or equal to 13, I plus plus. ಈಗ LED ಆಫ್ ಆಗೋದಕ್ಕೆ ಸೇಮ್ ಡಿಜಿಟಲ್ ರೈಟ್ ಪಿನ್ ಹೈ ದೆನ್ ಲೋ ಆಫ್ ಮಾಡಕ್ಕೆ. ಹೈ ಅಂತ ಅಂದ್ರೆ 1 ಸೆಂಡ್ ಆಗುತ್ತೆ, LED ಟರ್ನ್ ಆನ್ ಆಗುತ್ತೆ. ಲೋ ಅಂತ ಅಂದ್ರೆ LED ಆಫ್ ಆಗುತ್ತೆ, ಡಿಲೇ. ಸೊ ಇದಕ್ಕೂ ಡಿಲೇ ಕೊಡೋಣ. ಡಿಲೇ 500. ಓಕೆ, ದೆನ್ ಫೈಲ್ ಅಲ್ಲಿ ಪ್ರಿಫರೆನ್ಸಸ್ ನ ಚೆಕ್ ಮಾಡಿ, ಪ್ರಿಫರೆನ್ಸಸ್ ಅಲ್ಲಿ ಕಂಪೈಲೇಷನ್ ಆನ್ ಆಗಿದೆ ಅಂತ ಚೆಕ್ ಮಾಡ್ಬಿಟ್ಟು ದೆನ್ ಕ್ಲಿಕ್ ಆನ್ ನೆಕ್ಸ್ಟ್. ಓಕೆ, ದೆನ್ ಕಂಪೈಲ್ ದ ಕೋಡ್. ಕ್ಯಾನ್ಸಲ್. ಎರರ್ ಇದೆ, ಎಕ್ಸ್ಪೆಕ್ಟೆಡ್ ವಾಟ್ ಸೆಮಿಕೋಲನ್ ಬಿಫೋರ್ ಟೋಕನ್. ಓಕೆ, ಓಕೆ, ಇಲ್ಲಿ ಕಂಡೀಷನ್ ಸ್ವಲ್ಪ ರಾಂಗ್ ಆಗಿದೆ. int I is equal to 8, I less than or equal to 13, then run, cancel. I think it's done compiling. Last in the fourth line, 1 2 3 4. ಲಾಸ್ಟ್ ಇಂದ ಫೋರ್ತ್ ಲೈನ್ ಅಲ್ಲಿ ಎಕ್ಸ್ ಫೈಲ್ ಲಿಂಕ್ ಸಿಗುತ್ತೆ. ಆ ಲಿಂಕ್ ನ ಕಾಪಿ ಮಾಡ್ಕೊಳ್ಳಿ. ಜಸ್ಟ್ Ctrl+C. ದೆನ್ ಈ ಕಂಡೀಷನ್ಗೆ ನಾರ್ಮಲಿ ಅಲ್ಲಿ ಹೇಳ್ದಂಗೆ ಪಿನ್ ನಂಬರ್ 8 ಇಂದ ಪಿನ್ ನಂಬರ್ 13 ವರೆಗೂ ಔಟ್ಪುಟ್ ಆಗಿ ಡಿಕ್ಲೇರ್ ಮಾಡಿ LED ನ 0.5 seconds ಡಿಲೇ ಅಲ್ಲಿ ಆನ್ ಅಂಡ್ ಆಫ್ ಮಾಡ್ತಿದ್ದೀವಿ. ಸೊ paste the X file link here. Click on OK. Then run the simulation. ಕೋಡ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ. 0.5 ಸೆಕೆಂಡ್ ಡಿಲೇ ಅಲ್ಲಿ ಒಂದಾದ್ಮೇಲೆ ಒಂದು ಸೀರಿಯಲ್ ಆಗಿ ಆನ್ ಆಗ್ತಾ ಇದೆ. ಫಾರ್ ಲೂಪ್ ಕಂಡೀಷನ್ ಯೂಸ್ ಮಾಡಿರೋದನ್ನ ಒಂದೊಂದು ಕಂಡೀಷನ್ ಚೆಕ್ ಮಾಡಿ ಒಂದಾದ್ಮೇಲೆ ಒಂದು ಸೀರಿಯಲ್ ಆಗಿ ಇನ್ಪುಟ್ ಮತ್ತೆ ಔಟ್ಪುಟ್ ಆಗುತ್ತೆ. ಇದ್ರ ಜನರಲ್ ಅಪ್ಲಿಕೇಶನ್ ಏನು ಅಂತ ಯಾರಾದ್ರೂ ಗೆಸ್ ಮಾಡ್ತೀರಾ? ಇದೆಲ್ಲಿ ಯೂಸ್ ಮಾಡ್ತೀವಿ ಅಂತ? ಹಲೋ, ಇವಾಗಾದ್ರೂ ಇಂಟರಾಕ್ಟಿವ್ ಮಾಡಿ. ಇದೇನ್ ಸುಮ್ನೆ LED ಆನ್ ಅಂಡ್ ಆಫ್ ಪ್ರೋಗ್ರಾಮ್ ತೋರಿಸ್ಬಿಟ್ಟು ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಸುಮ್ನೆ ಬೇಸಿಕ್ಸ್ ಗೆ ಅಂತ ಕೇಳ್ತೀನಿ ಅಂತ ಅನ್ಕೋಬೇಡಿ. ಇದನ್ನ ಜನರಲ್ ಆಗಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಒಂದು ಅಪ್ಲಿಕೇಶನ್ ಇದೆ ಇದ್ರದ್ದು. ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಯಾರಿಗಾದ್ರೂ ಐಡಿಯಾ ಇದೆಯಾ? ಸೀರಿಯಲ್ ಸೆಟ್. ಎಸ್, ಎಕ್ಸಾಕ್ಟ್ಲಿ.
ಸೀರಿಯಲ್ ಸೆಟ್ ಅಲ್ಲಿ ಸೇಮ್ ಇದೆ. ಅಲ್ಲೂ ಒಂದು ನೀವು ಅದ್ರದ್ದು ಮೇನ್ ಬಾಕ್ಸ್ ಏನಿರುತ್ತೆ ಅದ್ ಸ್ವಿಚ್ ಇಂದ ತೆಗ್ದು ನೋಡಿದಾಗ ಅಲ್ಲಿ ಈ ಆರ್ಡಿನೋ ಬೋರ್ಡ್ ಇರಲ್ಲ, ಅದಕ್ಕೆ ಬೇಕಾಗಿರೋಂತ ಸಪರೇಟ್ ಐಸಿನ ಜನರೇಟ್ ಮಾಡಿ ಸೇಮ್ ಕೋಡ್ ನ ಅಪ್ಲೋಡ್ ಮಾಡಿದ್ದಾರೆ. ಸೊ ಅದು ಇದೇ ತರ ವರ್ಕ್ ಆಗ್ತಾ ಹೋಗುತ್ತೆ. ಏನಾದ್ರು ಡೌಟ್ ಇದೆ ಇವತ್ ಮಾಡಿದ ಸೆಷನ್ ಅಲ್ಲಿ? ಡೌಟ್ ಇದೆಯಾ? ಸೀರಿಯಲ್ ಸೆಟ್ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನಾಳೆಯಿಂದ ಡೈಲಿ 3 ಪ್ರೋಗ್ರಾಮ್ಸ್ ಎಕ್ಸಿಕ್ಯೂಟ್ ಮಾಡ್ತಾ ಹೋಗೋಣ. ಇವತ್ ಮಾಡಿದ ಪ್ರೋಗ್ರಾಮ್ ನ ನೀವು ಮನೇಲಿ ಒಂದ್ಸಲ ಮಾಡಕ್ ಟ್ರೈ ಮಾಡಿ. ದೆನ್ ಆಮೇಲೆ ಇನ್ನೊಂದು ಹೇಳೋದ್ ಮರ್ತಿದೆ, ಆ ಪ್ರೋಟಿಯಾ ಸಾಫ್ಟ್ವೇರ್ ಎಲ್ಲ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆದ್ಮೇಲೆ ಜಸ್ಟ್ ಗೋ ಟು ಮೈ ಕಂಪ್ಯೂಟರ್, ಲೋಕಲ್ ಡಿಸ್ಕ್ ಸಿ, ಪ್ರೋಗ್ರಾಮ್ ಫೈಲ್ 86, ಲ್ಯಾಬ್ ಸೆಂಟರ್ ಎಲೆಕ್ಟ್ರಾನಿಕ್ಸ್, ಪ್ರೋಟಿಯಸ್ ಪ್ರೊಫೆಷನಲ್ ಅಂತ ಇಲ್ಲಿ ಬಂದಾಗ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ, ಪ್ರಾಪರ್ಟೀಸ್ ಹೋಗಿ ಲಾಸ್ಟ್ ಅಲ್ಲಿ ಇರುತ್ತೆ. ರೈಟ್ ಕ್ಲಿಕ್ ಮಾಡಾದ್ಮೇಲೆ ಲಾಸ್ಟ್ ಅಲ್ಲಿ ಪ್ರಾಪರ್ಟೀಸ್ ಅಂತ ಇರುತ್ತೆ. ದೆನ್ ನೆಕ್ಸ್ಟ್ ಗೋ ಟು ಸೆಕ್ಯೂರಿಟಿ. ಸೆಕ್ಯೂರಿಟಿಗೆ ಹೋಗಿ ಎಡಿಟ್ ಆಪ್ಷನ್ ಅಲ್ಲಿ ಯೂಸರ್ಸ್ ಡೆಸ್ಕ್ಟಾಪ್ ಯೂಸರ್ಸ್ ಅಲ್ಲಿ ಎಲ್ಲಾದು ಅಲೋ ಆಗಿದೆ ಅಂತ ಚೆಕ್ ಮಾಡಿ. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟರ್ಸ್ ಅಲ್ಲಿ ಎಲ್ಲಾದು ಅಲೋ ಆಗಿದೆ ಅಂತ ಚೆಕ್ ಮಾಡಿ. ನೆಕ್ಸ್ಟ್ ಸಿಸ್ಟಮ್ ಅಲ್ಲಿ ಎಲ್ಲಾದು ಅಲೋ ಆಗಿದೆ ಅಂತ ಚೆಕ್ ಮಾಡಿ. ನೆಕ್ಸ್ಟ್ ಅಲೋ ಏನಾದ್ರು ಆಗಿಲ್ಲ ಅಂತ ಅಂದ್ರೆ ಎಲ್ಲದಕ್ಕೂ ಅಲೋ ಕೊಟ್ಟು ದೆನ್ ಕ್ಲಿಕ್ ಆನ್ ಓಕೆ. ಅದು ಕೆಲವೊಂದು ಪ್ರೋಗ್ರಾಮ್ಸ್ ನ ನೀವು ಸಿಮ್ಯುಲೇಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದಾಗ ಅದೊಂದ್ಸಲ ಎರರ್ ಬರುತ್ತೆ. ಎರರ್ ಮೆಸೇಜ್ ಫಾಟಲ್ ಸಿಮ್ಯುಲೇಷನ್ ಎರರ್ ಅಂತ ಬರುತ್ತೆ. ಸೊ ಇದು ಬೇಸಿಕಲಿ ಕ್ರ್ಯಾಕ್ ವರ್ಷನ್ ಆಗಿರೋದ್ರಿಂದ ಪರ್ಮಿಷನ್ ಬೇಕಾಗಿರುತ್ತೆ. ಸೊ ಅದನ್ನ ಎಡಿಟ್ ಮಾಡಿ, ಇಲ್ಲ ಅಂತಂದ್ರೆ ಫಾಟಲ್ ಸಿಮ್ಯುಲೇಷನ್ ಎರರ್ ಅಂತ ಬರುತ್ತೆ. ಆತರ ಎರರ್ ಏನಾರ ಬಂದಾಗ ಜಸ್ಟ್ ಡೂ ದಿಸ್. ಇನ್ನೊಂದ್ಸಲ ಇನ್ನೊಂದ್ಸಲ ಹೇಳ್ತೀನಿ. ಲೋಕಲ್ ಡಿಸ್ಕ್ ಸಿ, ಪ್ರೋಗ್ರಾಮ್ ಫೈಲ್ 86, ಲ್ಯಾಬ್ ಸೆಂಟರ್ ಎಲೆಕ್ಟ್ರಾನಿಕ್ಸ್, ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪ್ರಾಪರ್ಟೀಸ್ ಅಲ್ಲಿ ಸೆಕ್ಯೂರಿಟಿ ಆಪ್ಷನ್ ಅಲ್ಲಿ ಎಡಿಟ್ ಅಲ್ಲಿ ಸಿಸ್ಟಮ್ ಅಲ್ಲಿ ಎಲ್ಲದಕ್ಕೂ ಫುಲ್ ಆಕ್ಸೆಸ್ ಇದೆಯಾ ಅಂತ ಚೆಕ್ ಮಾಡಿ. ದೆನ್ ಅಡ್ಮಿನಿಸ್ಟ್ರೇಟರ್ಸ್ ಅಲ್ಲಿ ಆಕ್ಸೆಸ್ ಇದೆ ಅಂತ ಚೆಕ್ ಮಾಡಿ. ದೆನ್ ಯೂಸರ್ಸ್, ಈ ಮೂರದು ಆಕ್ಸೆಸ್ ಎಲ್ಲಾದ್ರೂ ಇದೆ ಅಂತಂದ್ರೆ ದೆನ್ ನೆಕ್ಸ್ಟ್ ಫೈನ್ ಸರಿಯಾಗಿದೆ ಅಂತ ಅರ್ಥ. ಆದ್ರೂ ಏನು ಎರರ್ ಬರೋದಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಎರರ್ ಬರೋದಿಲ್ಲ. ಸೊ ಪ್ರೋಟಿಯಸ್ ಸಾಫ್ಟ್ವೇರ್ ಕಂಪ್ಲೀಷನ್ ಆಯ್ತು. ಏನಾದ್ರೂ ಡೌಟ್ ಇದೆಯಾ ಇವತ್ ಮಾಡಿರೋದು ಅಥವಾ ನೆನ್ನೆ ಮಾಡಿರೋ ಸೆಷನ್ ಅಲ್ಲಿ? ಡಿಲೇ ಇನ್ನೊಂದ್ ಸ್ವಲ್ಪ ಕಮ್ಮಿ ಕೊಟ್ಟು ನೋಡೋಣ. ಡಿಲೇ 100. Just copy X file link. Control C. Double click on Arduino board. And run the code. ಡಿಲೇ ಕಮ್ಮಿ ಮಾಡಿದಷ್ಟು ಫಾಸ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಅಂದ್ರೆ 100 ಮಿಲಿ ಸೆಕೆಂಡ್ಸ್ ಅಂದ್ರೆ 0.1 ಸೆಕೆಂಡ್. ಸೊ ಇವತ್ ಮಾಡಿದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ನೀವು ಅಲ್ಲೇ ಇವಾಗ್ಲೇ ಸಿಮ್ಯುಲೇಟ್ ಮಾಡಕ್ ಟ್ರೈ ಮಾಡಿ. ಇದನ್ನ ಏನಾರ ಡೌಟ್ ಬಂತ ಅಂದ್ರೆ ಇಲ್ಲೇ ಕೇಳಿ. ಆ ಲೈಬ್ರರಿ ನಾ ಆಡ್ ಮಾಡೋದು ಗೊತ್ತಾಯ್ತಲ್ಲ, ಇನ್ನೊಂದ್ಸಲ ಹೇಳ್ತೀನಿ. ಇವೆರಡು ಫೈಲ್ ನ ಕಾಪಿ, ದೆನ್ ಗೋ ಟು ಮೈ ಕಂಪ್ಯೂಟರ್, ಲೋಕಲ್ ಡಿಸ್ಕ್ ಸಿ,
program file cross 86, lab center electronics, Proteus professional, then go to data, then go to library, then paste it here. ಒಂದ್ ಹ್ಯಾಂಡ್ ರೈಸ್ ಆಗಿದೆ, ಏನ್ ಕೇಳು. ಏನ್ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ, ಇಲ್ಲ ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಹಾಕಿ. ಇಲ್ಲ ಅದು ಅವ್ರು ಅವಾಗ್ಲಿಂದಾನು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹಲೋ, ಇವಾಗ ರೈಸ್ ಆಯ್ತು, ನಾನ್ ನೋಡ್ದೆ ಅದಕ್ಕೆ. ಏನಾದ್ರು ಡೌಟ್ ಇದೆಯಾ ನಿವೇದಿತಾ? ಏನಾದ್ರು ಡೌಟ್ ಇದೆಯಾ? ಇಲ್ಲ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಅಲ್ಲಿ? ಓಕೆ, ಇವತ್ತು ಒಂದೇ ಪ್ರೋಗ್ರಾಮ್ ಇದೆ. ನಾಳೆಯಿಂದ ದೆನ್ ನೆಕ್ಸ್ಟ್ ಪೊಟೆನ್ಶಿಯೋಮೀಟರ್ ಮತ್ತೆ ಒಂದು ಬಟನ್ಸ್ ನ ಯೂಸ್ ಮಾಡಿ ಸ್ವಿಚ್ ಆನ್ ಅಂಡ್ ಆಫ್ ಮಾಡೋದು ಅದು. ದೆನ್ ನಾಳೆಗೆ ಡ್ರೈವರ್ಲೆಸ್ ಕಾರ್ ಬಗ್ಗೆ ಸ್ವಲ್ಪ ಬೇಸಿಕ್ ಆಗಿ ನಾಳೆ ತಿಳ್ಕೊಳ್ಳೋಣ. ನಾಡ್ದು ಕಂಪ್ಲೀಟ್ ಆಗಿ ಡ್ರೈವರ್ಲೆಸ್ ಕಾರ್ ಹೇಗ್ ವರ್ಕ್ ಆಗುತ್ತೆ ಅನ್ನೋದು ಮತ್ತೆ ಅದಕ್ಕೆ ಪ್ರೋಗ್ರಾಮು ಸಿಮ್ಯುಲೇಷನ್ ನಾಡ್ದು ಇಟ್ಕೊಳ್ಳೋಣ. ಸೊ ಮೋಸ್ಟ್ ಪ್ರಾಬಬ್ಲಿ ನಾಳೆನೂ ಸ್ವಲ್ಪ ಬೇಸಿಕ್ಸ್ ಇರುತ್ತೆ. ನಾಡಿದ್ರಿಂದ ಫುಲ್ ಬರೀ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನಾಡಿದ್ರಿಂದ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ನಿಮ್ ಪ್ರಾಜೆಕ್ಟ್ಸ್ಗೂ ತುಂಬಾ ಯೂಸ್ ಆಗುತ್ತೆ. ಇವಾಗ ಕರೆಂಟ್ ಟ್ರೆಂಡ್ ಇರೋದು ಡ್ರೈವರ್ಲೆಸ್ ಕಾರ್ಸ್, ಆಟೋ ಪಾರ್ಕಿಂಗ್ ಸಿಸ್ಟಮ್ ಅಂತಂದ್ರೆ ಬೇಸಿಕಲಿ ಸೆನ್ಸರ್ಸ್ ನ ಯೂಸ್ ಮಾಡಿ ಡಿಸೈನ್ ಮಾಡಿರ್ತೀವಿ. ಅದನ್ನೆಲ್ಲ ಸೆನ್ಸರ್ಸ್ ನ ಯೂಸ್ ಮಾಡಿ ಕಾರ್ ಆಟೋಮೆಟಿಕ್ ಆಗಿ ಪಾರ್ಕ್ ಆಗೋದು, ವಿತೌಟ್ ಡ್ರೈವರ್ ಕಾರ್ ಡ್ರೈವ್ ಆಗೋಂಥದ್ದು. ಸೊ ಅದ್ರ ಬಗ್ಗೆ ಎಲ್ಲ ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಅದ್ರ ಪ್ರೋಗ್ರಾಮ್, ಅದ್ರ ಸಿಮ್ಯುಲೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಇವತ್ತಿನ ಸೆಷನ್ ಇಷ್ಟ ಸಾಕು ಅನ್ಸುತ್ತೆ. ಏನಾದ್ರು ಡೌಟ್ ಇದ್ರೆ ಹೇಳೋ. ನಿನ್ನೆ ಏನಂತಿದ್ದೆ? ಬಿಡು, ನಾಳೆ ಕೇಳೋಣ. ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತೀನಿ ಬಿಡು. ನಾಳೆನೇನ ಹಬ್ಬ? ನಾಡಿದ್ದಿಂದ ನಾಳೆ ಏನು, ನಾಳೆ ಒಂದ್ ದಿವಸ ಬಂದ್ಬಿಟ್ಟು ಬೇಸಿಕ್ಸ್ ತಗೋ. ಸೋಮವಾರದಿಂದ ಫುಲ್ಲು ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೋಮವಾರನು ಹಬ್ಬ ಐತೆ? ಏನ್ ಸೋಮವಾರ ಏನ್ ಹಬ್ಬ? ಡೈಲಿ 1 hour ಕೂರಕ್ಕೆ ಎಲ್ಲ ಪ್ರಾಜೆಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದು. ಅದು ಸ್ವಲ್ಪ ತುಂಬಾ ಇಂಪಾರ್ಟೆಂಟ್. ಸೆನ್ಸರ್ಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಅಲೋ, ಬೇರೆ ಕೆಲ್ಸ ಇರಲ್ವ ನಮ್ಗೆ? ಬೇರೆ ಕೆಲ್ಸ ಇರಲ್ಲ ಅಂದ್ರೆ ಬರ್ಬೇಕಪ್ಪ. ನೆಕ್ಸ್ಟ್ ಮಂತ್ 17th ಕಾಲೇಜ್ ಅಂತ ಅಂತವ್ರೆ. ಇದು ತುಂಬಾ ಜಾಸ್ತಿ ಪ್ರಾಜೆಕ್ಟ್ಸ್. ಎಲ್ಲರೂ ಏನೋ ಒಂದೊಂದ್ ಪ್ರೋಗ್ರಾಮ್ ಏನೇ 3-4 ಪೇಜ್ ಇರ್ತವೆ. ಅಷ್ಟನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹಿಡಿಯಕ್ಕೆ 3-4 weeks ಆಗ್ಬಿಡುತ್ತೆ. ಅದಕ್ಕೇನೆ ಡೈಲಿ ತಗೊಂಡ್ರೆ 2 weeks ಅಲ್ಲಿ ಮುಗ್ಸೋಣ ಅಂತ ಟ್ರೈ ಮಾಡ್ತೀನಿ. ಡಿಸ್ಕಸ್ ಮಾಡ್ತೀವಿ ಕಳ. ಏನ್ ಈಗ ಸಿಂಪಲ್ ಆಗಿ LED ಆನ್ ಆಫ್, ಸೀರಿಯಲ್ ಸೆಟ್ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ಗೊತ್ತಾಗ್ಲಿ, ಟಚ್ ಆಗ್ಲಿ ಅಂತ ಹೇಳ್ತಾ ಇದ್ದಿತ್ತು ಇಷ್ಟ ದಿವಸ. ಓಕೆ ಫೈನ್. ಏನಿದ್ರು ಮಾಡ್ತಾ ಅಂಕಲ್ ಒಂದ್ಸರಿ. ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಆಯ್ತಾ? ಇಲ್ಲ, ಮಾಡಿಲ್ಲ. ಓಲಿ ಮಾಡು, ಇನ್ನು ಬೇಸಿಕ್ಸ್ ಅಲ್ಲ. ಅದ್ ಪ್ರಾಜೆಕ್ಟ್ ಬಂದಾಗ ನಿನ್ ಸ್ವಲ್ಪ ನೀನ್ ಮಾಡಿ ಎಕ್ಸ್ಪೀರಿಯನ್ಸ್ ಆದಾಗ್ಲೇನೆ ಗೊತ್ತಾಗೋದು. ಪ್ರಾಜೆಕ್ಟ್ ಮಾಡಕ್ ಹೆಲ್ಪ್ ಆಯ್ತದ ಕಳ, ಮಿನಿ ಪ್ರಾಜೆಕ್ಟ್. ಅದಕ್ಕೆ ಹೇಳ್ತಾ ಇರೋದು. ಓಕೆ, ಈಗ ಸಾಯಂಕಾಲ ಫೋನ್ ಮಾಡು ಒಂದ್ಸರಿ. ಸರಿ ಆಯ್ತು, ಮಾಡ್ತೀನಿ. ಏನು ಡೌಟ್ ಇಲ್ಲ ಅಂತ ಅಂದ್ರೆ ಸ್ಟಾಪ್ ಮಾಡ್ತೀನಿ ಮನೆಗೆ. ಓಕೆ ದೆನ್ ಸ್ಟಾಪ್ ಶೇರ್. ಓಕೆ ಗಾಯ್ಸ್, ಬಾಯ್. ಡೌಟ್ ಇದ್ರೆ ಇವಾಗ್ಲೇ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. ಇಲ್ಲಿ ಎಷ್ಟು ಇನ್ನೊಂದು less than 1 minute ಇಲ್ಲ ಅಂತಂದ್ರೆ ಸೆಷನ್ ಎಂಡ್ ಆಗತ್ತೆ ಆಟೋಮೆಟಿಕ್ ಆಗಿ.